ನಮಸ್ಕಾರ ಸ್ನೇಹಿತರೆ. ಇಂದು ದೇವರಿಪ್ಪರಿಗೆಯ ಶ್ರೀ 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 ವೀರಗಂಟಿ ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಉತ್ತರ ಕರ್ನಾಟಕದ ಸಂಘ ಸದಸ್ಯರು ಮತ್ತು ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಡಿವಾಳರು ಸಂಭ್ರಮದಿಂದ ಜಾತ್ರೆ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ದೇವರಿಪ್ಪರಿಗಿ ಅಂತಕ್ಕಂಥ ಈ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರು ಹುಟ್ಟಿದಂಥ ಸ್ಥಳವಾಗಿದೆ ಮತ್ತು ಅವರು ಇಲ್ಲೇ ಐಕ್ಯವಾಗಿದ್ದಾರೆ ಅಂತಕ್ಕಂಥ ಅನೇಕ ವಿಷಯಗಳು ಕೂಡ ಇಲ್ಲಿ ನಡೆದಿವೆ. ಅವರು ಐಕ್ಯವಾಗಿರ್ತಕ್ಕಂಥ ಸ್ಥಳ ಮತ್ತು ಮೂಲ ವೀರಗಂಟಿ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿರ್ತಕ್ಕಂಥ ವೀರಗಂಟಿ ಮಡಿವಾಳ ಮಾಚಿದೇವರ ಒಂದು ಗದ್ದಿಗೆ ಇದೇನೆ. ಮಡಿವಾಳನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತಕ್ಕಂಥ ಮಾತಿಗೆ ಅರ್ಥ ಬರಬೇಕಾದ್ರೆ, ಮಡಿವಾಳನಾಗಿ ಹುಟ್ಟಿದ ಮೇಲೆ ದೇವರ ಹಿಪ್ಪರಿಗೆಯ ದರ್ಶನ ಮಾಡಿದೆ, ಮಡಿವಾಳ ಮಾಚಿದೇವರು ಹುಟ್ಟಿದಂಥ ಸ್ಥಳವನ್ನು ನೋಡಿದೆ, ಅವರು ಐಕ್ಯವಾಗಿರ್ತಕ್ಕಂಥ ಗದ್ದಿಗೆಯನ್ನು ದರ್ಶನ ಮಾಡಿದೆ ಅನ್ನೋದು ನಮ್ಮೆಲ್ಲರ ನಾಣ್ಣುಡಿ ಆಗಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಡಿವಾಳರಿಗೆ ಇದೊಂದು ನನ್ನ ಆಹ್ವಾನ. ಸ್ನೇಹಿತರೆ, ಅನೇಕ ದೇವಸ್ಥಾನಗಳನ್ನು ಮತ್ತು ಪುಣ್ಯ ಸ್ಥಳಗಳನ್ನು ನಾವು ಪ್ರದರ್ಶನ ಮಾಡಿದ್ದೀವಿ, ನೋಡಿದ್ದೀವಿ, ಬಂದಿದ್ದೀವಿ. ಆದರೆ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಕುಲದೈವವಾಗಿರ್ತಕ್ಕಂಥ ಶ್ರೀ 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 ವೀರಗಂಟಿ ಮಡಿವಾಳ ಮಾಚಿದೇವರು ಐಕ್ಯ ಸ್ಥಳವನ್ನು ಒಮ್ಮೆ ಆದರೂ ನಾವು ನೋಡಿದರೆ ನಮ್ಮ ಜನ್ಮದಲ್ಲಿ ಮಡಿವಾಳರಾಗಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತನ್ನೋ ಒಂದು ಭಾವನೆಯಿಂದ ಸರ್ವರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಡಿವಾಳ ಬಂಧುಗಳು ಈ ಒಂದು ದೇವರ ಇಪ್ಪರಿಗೆಗೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.